Hi everyone, welcome to my YouTube channel BioPrep with Harshi. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನೊಂದು ಅಪ್ಡೇಟೆಡ್ ಆಗಿರುವಂಥ ಇನ್ಫಾರ್ಮೇಶನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಏನು ಅಂತ ಅಂದರೆ ಕೆಸಿಟ್ ಅಪ್ಲಿಕೇಶನ್ ವಿಚಾರದ ಬಗ್ಗೆ. ಸೊ ನಾನು ಲಾಸ್ಟ್ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಇರೋಂಥ ಇನ್ಫಾರ್ಮೇಶನ್ ಏನು ಹೇಳ್ತಿತ್ತು, ನಮ್ಮ ಕೆಸೆಟ್ ಅಪ್ಲಿಕೇಶನ್ನ ನಾವು ಇವತ್ತೇ ಏನೋ 2 ಗಂಟೆಯಿಂದ ಸ್ಟಾರ್ಟ್ ಆಗ್ತಿದೆ, ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದೆ. ಬಟ್ ಕೆಇಎ ಅವರು ಒಂದಷ್ಟು ಟೆಕ್ನಾಲಜಿಕಲ್ ಇಶ್ಯೂಸ್ ಇಂದ ನಮ್ಮ ಕೆಸೆಟ್ ಅಪ್ಲಿಕೇಶನ್ ಓಪನಿಂಗ್ ಲಿಂಕ್ನ ಸೆಪ್ಟೆಂಬರ್ 1 ಇಂದ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನೀವು ಸ್ವಲ್ಪ ವೇಟ್ ಮಾಡಿ, ಸೆಪ್ಟೆಂಬರ್ 1 ಇಂದ ನಮ್ಮ ಕೆಸೆಟ್ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡ್ಬೋದು. ಓಕೆ, ಯಾ ಕೆಸೆಟ್ ಅಪ್ಲಿಕೇಶನ್ನ ಅವ್ರೇನೋ ಓಪನ್ ಮಾಡ್ತಾರೆ, ನೀವು ಅಪ್ಲೋಡ್ ಮಾಡ್ತೀರಾ, ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡ್ತೀರಾ. ಓಕೆ, ಬಟ್ ಒನ್ ಥಿಂಗ್, ನಮ್ಮ ಅಪ್ಲಿಕೇಶನ್ನ ನಾವು ಹಾಕಿದ ತಕ್ಷಣ ನಮ್ಮ ಕೆಸೆಟ್ ಎಕ್ಸಾಮ್ನ ನಾವು ಬರ್ದೇ ಬಿಟ್ಟಿದ್ದೀವಿ, ಕ್ವಾಲಿಫೈ ಮಾಡಿ ಆಗ್ಬಿಟ್ಟಿದ್ದೀವಿ ಅಂತ ಅಲ್ಲ. ಅದಕ್ಕೆ ಒಂದಷ್ಟು ನಮ್ಗೇನು ಬೇಕು, ಪ್ರಿಪ್ರೇಷನ್ ಬೇಕು, ಇರಲೇಬೇಕು. ಅದು ಯಾವ ಸ್ಟ್ರೀಮಲ್ಲೇ ಆಗಿರಲಿ, ಯಾವ ಸಬ್ಜೆಕ್ಟೇ ಆಗಿರಲಿ, ವಿ ಹ್ಯಾವ್ ಟು ಪರ್ಫಾರ್ಮ್ ಸಮ್ ಆಕ್ಟಿವಿಟೀಸ್ ಅಲ್ವಾ. ನಾವು ಏನೇ ಒಂದಷ್ಟು ಎಫರ್ಟ್ಸ್ ಇಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ನಾವು ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ಯಾರೋ ಒಂದಷ್ಟು ಜನ ಕ್ಲಿಯರ್ ಆಗಿರ್ಬೋದು, ನಾನೇನೋ ಮಾಡ್ಕೊಂಡಿಲ್ಲ, ನಾನೇನೂ ಓದಿರಲಿಲ್ಲ, ಪ್ರಿಪೇರ್ ಆದೆ ಅಂತ. ಬಟ್ ಸ್ವಲ್ಪ ಆದರೂ ನಮ್ಮ ಕಡೆಯಿಂದ ಎಫರ್ಟ್ ಇದ್ರೆ ಮಾತ್ರನೇ ನಾವು ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ. ಅದರಲ್ಲಿ ನಾವು ಫಸ್ಟ್ ಏನು ಮಾಡಬೇಕು, ವಿ ಹ್ಯಾವ್ ಟು ನೋ ಸಮ್ ಆಫ್ ದ ಇಂಪಾರ್ಟೆಂಟ್ ಸೋರ್ಸಸ್ ಆರ್ ದ ಬುಕ್ಸ್, ಅಥವಾ ಏನೇನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಎಲ್ಲಿಂದ ಕಲೆಕ್ಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದರಲ್ಲೂ ಫ್ರೆಶರ್ಸ್ ಇರ್ತೀರಾ, ತುಂಬ ಜನ ಫ್ರೆಶರ್ಸ್ ಇರ್ತೀರಾ. ಕೆಲವೊಬ್ರು ಈಗ ಆಲ್ರೆಡಿ ನೀವು ಟ್ರಯಲ್ ಮಾಡಿರ್ತೀರಿ, ಬಟ್ ಯಾವುದೊಂದು ಒಂದಷ್ಟು ರೀಸನ್ಗೆ ನೀವು ಕ್ವಾಲಿಫೈ ಆಗಿರಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ನಾವು ಹೋಗ್ತಾ ಇರೋವಂಥ ಪಾತ್ ಏನಿರ್ಬೇಕು, ಕರೆಕ್ಟ್ ಆಗಿರ್ಬೇಕು. ನಾವು ಸರಿಯಾಗಿ ಹೋಗ್ತಿದ್ರೆ ಮಾತ್ರ ನಮ್ಮ ಡೆಸ್ಟಿನೇಷನ್ ಏನಿದೆ ಅಲ್ಲಿ ರೀಚ್ ಆಗೋದಕ್ಕೆ ಸಾಧ್ಯ ಅಲ್ವಾ. ಸೊ ಫಸ್ಟ್ ಸ್ಟೆಪ್ ನಮ್ಮ ಕೆಸೆಟ್ ಎಕ್ಸಾಮಿನೇಷನ್ ಅಲ್ಲಿ ಏನಿರ್ಬೇಕು ಅಂತ ಅಂದ್ರೆ, ವಿ ಹ್ಯಾವ್ ಟು ಸೆಲೆಕ್ಟ್ ದ ಕರೆಕ್ಟ್ ಬುಕ್ಸ್. ಕರೆಕ್ಟ್ ಬುಕ್ಸ್ನ ನೀವು ಸೆಲೆಕ್ಟ್ ಮಾಡಬೇಕು. ಹಾಗೆ ನಿಮ್ಮ ಕೆಸೆಟ್ ಎಕ್ಸಾಮ್ನ ಪ್ಯಾಟ್ರನ್ ಗೊತ್ತಿರಬೇಕು. ಕೆಲವೊಂದಷ್ಟು ಜನಕ್ಕೆ ಏನು ಆಗಿರುತ್ತೆ, ಎಕ್ಸಾಮ್ ಪ್ಯಾಟ್ರನ್ನೇ ಗೊತ್ತಿರಲ್ಲ, ಎಷ್ಟು ಪೇಪರ್ ಇರುತ್ತೆ ಅಂತಲೂ ಗೊತ್ತಿರಲ್ಲ, ಎಷ್ಟು ಟೋಟಲ್ ಮಾರ್ಕ್ಸಿಗೆ ನಾವು ಬರಿತಾ ಇದ್ದೀವಿ ಅಂತಲೂ ಕೂಡ ಗೊತ್ತಿರಲ್ಲ. ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಪ್ಯಾಟ್ರನ್ ಜೊತೆಗೆ ನೀವು ಎಷ್ಟು ಪೇಪರ್ನ ನಾವು ಎಷ್ಟು ಗಂಟೆಯಲ್ಲಿ ಬರಿತೀವಿ, ಎಷ್ಟು ಟೈಮ್ನ ನಾವು ಮ್ಯಾನೇಜ್ ಮಾಡಬೇಕು, ಯಾವುದಕ್ಕೆ ಜಾಸ್ತಿ ಕೊಡಬೇಕು, ಯಾವುದಕ್ಕೆ ಜಾಸ್ತಿ ಕೊಡಬಾರ್ದು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಆ ನಿಟ್ಟಿನಲ್ಲಿ ನಾನು ಇವತ್ತು ಏನು ಟ್ರೈ ಮಾಡ್ತಿದ್ದೀನಿ ಅಂತ ಅಂದರೆ, ನಾನು ಲಾಸ್ಟ್ ಇಯರ್ ಏನು 2024 ಕೆಸೆಟ್ ಆಗಿತ್ತು, ಆಗ ನಾನು ಕೆಸೆಟ್ನ ಕ್ಲಿಯರ್ ಮಾಡ್ಕೊಂಡಿದ್ದೆ ಲೈಫ್ ಸೈನ್ಸ್ ಸಬ್ಜೆಕ್ಟಲ್ಲಿ. ಸೊ ಹಂಗಾಗಿ ನನ್ನಿಂದ ಏನಾದರೂ ನಿಮಗೆ ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು 2 ಇಂಪಾರ್ಟೆಂಟ್ ಥಿಂಗ್ಸ್ನ ಕವರ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ. ಒಂದು, ಬೆಸ್ಟ್ ರೆಫರೆನ್ಸ್ ಬುಕ್ನ ನಾನು ನಿಮ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಹಾಗೆ ಎಕ್ಸಾಮ್ ಪ್ಯಾಟ್ರನ್, ಯಾವ ಥರ ಪ್ಯಾಟ್ರನ್ ಇದೆ, ಎಷ್ಟು ಪೇಪರ್ ಇದಾವೆ, ಎಷ್ಟು ಟೈಮ್ ನಾವು ಕೊಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಫೋರ್ ಗೋಯಿಂಗ್ ಟು ದಿಸ್, ಪ್ಲೀಸ್ do subscribe my channel, like, share and comment. Yeah, moving to the best reference book. ಸೊ ಫಸ್ಟ್ ಬೆಸ್ಟ್ ರೆಫರೆನ್ಸ್ ಬುಕ್ ಅಂತ ಅಂದರೆ, ಇದು ನಿಮಗೆ ತುಂಬ ವೆರಿ ಇಂಪಾರ್ಟೆಂಟ್. ಯಾವುದು ಅಂತ ಅಂದರೆ ಸೆಲ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ. ಸೊ ಸೆಲ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಬುಕ್ ಬೈ ದ ಆಥರ್ ಗೆರಾಲ್ಡ್ ಕಾರ್ಪ್. ಸೊ ಗೆರಾಲ್ಡ್ ಕಾರ್ಪ್ ಅವ್ರದ್ದು ಸೆಲ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಈಗ ನಿಮಗೆ ಸ್ವಲ್ಪ ಏನು ಟೈಮ್ ಏನಿದೆ, ಹಾರ್ಡ್ಲಿ ನಿಮಗೆ ಒಂದು 2 to 3 months ಸಿಗ್ಬೋದು ಅಷ್ಟೇ. ಆಲ್ರೆಡಿ ನಿಮಗೆ ಯಾವಾಗ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋಕ್ಕೆ ಬಿಡ್ತಿದ್ದಾರೆ, ಮತ್ತೆ ಎಕ್ಸಾಮ್ ಡೇಟ್ ಎಲ್ಲಾನು ನಿಮಗೆ KSKE ಅವರು ಹೇಳಿರೋದ್ರಿಂದ ನೀವೇನು ಮಾಡಬೇಕು, ತುಂಬ ಸ್ಮಾರ್ಟ್ ಸ್ಟಡಿ ಮಾಡಬೇಕು. ಏನಾದರೂ ನೀವು ಸೆಲ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಈ ಬುಕ್ ಇದೆಯಲ್ಲ, ಇದೇ ಬುಕ್ನ ನೀವು ಪೂರ್ತಿ ಓದ್ತೀವಿ ಅಂತ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್. ಓಕೆ,
ಸೊ ಯು ಹ್ಯಾವ್ ಟು ಸೆಲೆಕ್ಟ್ ಸಮ್ ಇಂಪಾರ್ಟೆಂಟ್ ಟಾಪಿಕ್ಸ್. ಯಾವ ತರ ಮ್ಯಾಮ್ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಯಾವ ತರ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ರೆ, ಅಲ್ಲಿ ನೀವು ಅನಲೈಸ್ ಮಾಡಬೇಕು. ಒಂದಷ್ಟು ಪೇಪರ್ಸ್, PYQs ಅಂದ್ರೆ ಪ್ರೀವಿಯಸ್ ಇಯರ್ ಪೇಪರ್ಸ್, ಕ್ವಶನ್ ಪೇಪರ್ಸ್ ಏನಿದೆ ಅದನ್ನ ನೀವು ಅನಲೈಸ್ ಮಾಡ್ತಿದಾಗ ಗೊತ್ತಾಗುತ್ತೆ ಯಾವ ಟಾಪಿಕ್ಸ್ ಮೇಲೆ ಇಂಟ್ರೆಸ್ಟ್ ಕೊಡ್ಬೇಕು, ನಾವು ಯಾವ ಟಾಪಿಕ್ಸ್ ನಾವು ಸೆಲೆಕ್ಟ್ ಮಾಡ್ಬೇಕು ಅನ್ನೋದು ನಿಮಗೆ ಆ PYQs ಅನಲೈಸಿಸ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಬುಕ್ ಏನು ಅಂತ ಅಂದ್ರೆ, ದಿಸ್ ಸೆಲ್ ಅ ಮಾಲಿಕ್ಯುಲರ್ ಅಪ್ರೋಚ್ ಬೈ ಕೂಪರ್. ಈ ಕೂಪರ್ ಬುಕ್ ಕೂಡ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಡಿಟೈಲ್ ಆಗಿ ಇದೆ. ಎಲ್ಲಾ ಟಾಪಿಕ್ಗೂ ಅವ್ರು ಚೆನ್ನಾಗಿರುವಂತ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅಂಡ್ ನೆಕ್ಸ್ಟ್ ಬಯೋಕೆಮಿಸ್ಟ್ರಿ. ಸೊ ಬಯೋಕೆಮಿಸ್ಟ್ರಿಗೆ ಬಂತು ಅಂದ್ರೆ ವಿ ಕ್ಯಾನ್ ರೆಫರ್ ಲೆನಿಂಜರ್ಸ್ ಪ್ರಿನ್ಸಿಪಲ್ ಆಫ್ ಬಯೋಕೆಮಿಸ್ಟ್ರಿ. ತುಂಬಾ ಡೆಪ್ತ್ ಆಗಿದೆ, ಎಷ್ಟೊಂದು ಎಡಿಷನ್ಸ್ ಗಳಿದಾವೆ. ನೀವ್ ಯಾವ್ದು ಬೇಕಾದ್ರೂ ರೆಫರ್ ಮಾಡಿ. ತುಂಬಾ ಅಪ್ಡೇಟೆಡ್ ವರ್ಷನ್ ಇದೆ, ಅಥವಾ ನಿಮ್ಮ ಹತ್ರ ಓಲ್ಡ್ ಬುಕ್ ಇದೆ, ಓಲ್ಡ್ ಎಡಿಷನ್ ಬುಕ್ ಇದೆ, ನನ್ನ ಮತ್ತೆ ಇವಾಗ ನ್ಯೂ ಎಡಿಷನ್ ಬುಕ್ ನ ಓದ್ಬೇಕಾ ಅಂತ ಅಂದ್ರೆ ಫುಲ್ ಓದ್ಬೇಕು ಅಂತ ಏನಿಲ್ಲ. ಅಲ್ಲಿ ನಿಮ್ಗೆ ಏನು ಹೊಸ ಕಂಟೆಂಟ್ ಆಡ್ ಆಗಿದೆ ಅನ್ನೋದು ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಅದು ನಿಮಗೆ ಬೇಕಾಗಿದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ, ಇನ್ಫಾರ್ಮೇಶನ್ಸ್ ಅಷ್ಟೇ. ಅಂಡ್ ನೆಕ್ಸ್ಟ್ ಬುಕ್ ಈಸ್ ಯುವರ್ ಕೂಬಿ ಇಮ್ಯುನಾಲಜಿ. ಇಮ್ಯುನಾಲಜಿ ಬಂತು ಅಂದ್ರೆ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅದರಲ್ಲಿ ನಿಮ್ಗೆ ಕೂಬಿ ಅವರ ಇಮ್ಯುನಾಲಜಿ ಬುಕ್ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ. ಅಂಡ್ ನೆಕ್ಸ್ಟ್ ಮಾಲಿಕ್ಯುಲರ್ ಬಯಾಲಜಿ. ಮಾಲಿಕ್ಯುಲರ್ ಬಯಾಲಜಿ ತುಂಬಾ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನಿಮ್ಮ ಮ್ಯಾಕ್ಸಿಮಮ್ ಕ್ವಶನ್ಸ್ ನಮಗೆ ಮಾಲಿಕ್ಯುಲರ್ ಬಯಾಲಜಿ, ಬಯೋಟೆಕ್ನಾಲಜಿ, ಜೆನೆಟಿಕ್ಸ್ ಇದರಿಂದಾನೇ ಕೇಳೋದ್ರಿಂದ ಇದ್ರ ಮೇಲೆ ತುಂಬಾ ನೀವು ಸ್ವಲ್ಪ ಫೋಕಸ್ ಮಾಡಬೇಕು. ಈ ಮಾಲಿಕ್ಯುಲರ್ ಬಯಾಲಜಿಗೆ ನನಗೆ ಅನ್ಸಿದ ಪ್ರಕಾರ ಬ್ರೂಸ್ ಅಂಡ್ ಆಲ್ಬರ್ಟ್ಸ್ ಅವ್ರದ್ದು ಬುಕ್ ತುಂಬಾ ಚೆನ್ನಾಗಿದೆ, ಅಂಡ್ ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ಕೂಡ ಅನ್ಸಲಿಲ್ಲ. ಅಂಡ್ ನೆಕ್ಸ್ಟ್ ಮೈಕ್ರೋಬಯಾಲಜಿ. ಸೊ ಮೈಕ್ರೋಬಯಾಲಜಿಗೆ ಬಂದಾಗ ಪ್ರೆಸ್ಕಾಟ್ಸ್ ಅವ್ರದ್ದು ಮೈಕ್ರೋಬಯಾಲಜಿ ಬುಕ್ ನ ನೀವು ರೆಫರ್ ಮಾಡ್ಬೋದು, ಚೆನ್ನಾಗಿದೆ ಅದನ್ನು. ಅಂಡ್ ಪ್ಲಾಂಟ್ಸ್ ಮುಂದಿದ ಬಾಟ್ನಿ ಸೈಡ್ ಅಲ್ಲಿ ಇರೋರು ಯಾವ ಅಂದ್ರೆ, ನೀವು ಇನ್ನೊಂದು ಟಿಪ್ಸ್ ಏನ್ಬೇಕು ಅಂತ ಅಂದ್ರೆ, ಲೈಫ್ ಸೈನ್ಸ್ ಅಂಡರ್ ಅಲ್ಲಿ ನಾವು ಬರಿತಾ ಇದ್ದೀವಿ. ನಾವು ಇದರಲ್ಲಿ ಝುವಾಲಜಿಯವರು ಬರಿತೀವಿ, ಬಾಟ್ನಿಯವರು ಬರಿತೀವಿ, MBA ಅವರು ಬರಿತೀವಿ, BT ಅವ್ರು ಎಲ್ಲರೂ ಬರಿತಾ ಇರ್ತೀವಿ. ನೀವ್ ಎಲ್ಲಾ ಟಾಪಿಕ್ಸ್ ನ ಕವರ್ ಮಾಡ್ಬೇಕು ಅನ್ನೋದು ಏನಿಲ್ಲ. ಯಾವ್ದು ಮೇನ್ ಫೋಕಸ್ ಇದೆ, ಯಾವ್ದು ಜಾಸ್ತಿ ಹಾಟ್ಸ್ಪಾಟ್ ಅಂತ ಹೇಳ್ತೀವಲ್ವಾ, ಹಾಟ್ ಟಾಪಿಕ್ಸ್ ಇರುತ್ತೆ ಅಲ್ಲ, ಆ ಹಾಟ್ ಟಾಪಿಕ್ಸ್ ಮೇಲೆ ನೀವು ಸ್ಟಡಿ ಮಾಡಿದ್ರು ಎಕ್ಸಾಮ್ಸ್ ನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ನಾನು ಬಾಟ್ನಿನೂ ಓದ್ತೀನಿ, ಬಯೋಕೆಮಿಸ್ಟ್ರಿನೂ ಓದ್ತೀನಿ, ಮತ್ತೆ ಝುವಾಲಜಿ ಓದ್ತೀನಿ, MBA ಓದ್ತೀನಿ, ಎಲ್ಲ ಓದ್ತೀನಿ ಅಂತ ಅಂದ್ರೆ ಆಗಲ್ಲ ಅಂತ ಅಲ್ಲ. ಬಟ್ ಇವಾಗ ಸ್ವಲ್ಪ ಟೈಮ್ ಕಡಿಮೆ ಇರೋದ್ರಿಂದ ನೀವೇನ್ ಮಾಡ್ಬೇಕು, ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಸೊ ಹಂಗಾಗಿ ನಿಮಗೆ ಯಾವ್ದ್ರ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಆಮೇಲೆ ಯಾವ್ದು ತುಂಬಾ ರಿಪಿಟೇಷನ್ಸ್ ಆಗ್ತಾ ಇದೆ ಅಲ್ಲ ಟಾಪಿಕ್ಸ್, ಅದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಸೊ ಪ್ಲಾಂಟ್ ಫಿಸಿಯಾಲಜಿ ಬಂತು ಅಂದ್ರೆ ಡೈಸ್ ಮತ್ತೆ ಝೈಗರ್ ಅವ್ರದ್ದು ಪ್ಲಾಂಟ್ ಫಿಸಿಯಾಲಜಿ ಅಂಡ್ ಡೆವಲಪ್ಮೆಂಟ್ ಅಂತ ಇದೆ, ಅದನ್ನ ನೀವು ರೆಫರ್ ಮಾಡ್ಬೋದು. ಅಂಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಅಂದ್ರೆ ಡೆವಲಪ್ಮೆಂಟಲ್ ಬಯಾಲಜಿ. ಸೊ ಡೆವಲಪ್ಮೆಂಟಲ್ ಬಯಾಲಜಿ ಬಂತು ಅಂದ್ರೆ ಗಿಲ್ಬರ್ಟ್. ಸೊ ಗಿಲ್ಬರ್ಟ್ ಅವ್ರದ್ದು ಡೆವಲಪ್ಮೆಂಟಲ್ ಬಯಾಲಜಿ ತುಂಬಾ ಚೆನ್ನಾಗಿದೆ, ತುಂಬಾ ಡೆಪ್ತ್ ಆಗಿದೆ, ನೀವು ಅದನ್ನೇ ಓದ್ಬೋದು. ಅದು ಕೂಡ ತುಂಬಾ ದೊಡ್ಡದಾಗಿರುವಂತ ಬುಕ್. ನಾನು ಈಗ ಏನ್ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲಾ ಬುಕ್ ತುಂಬಾ ದೊಡ್ಡದಾಗಿದೆ, ಜಾಸ್ತಿ ಪೇಜಸ್ ಇದೆ, ಆಲ್ಮೋಸ್ಟ್ 1000 ಮೇಲೆ ಇದಾವೆ. ಇವಾಗ ನೀವು ಪೂರ್ತಿ ಓದೋದಿಕ್ಕೆ ಆಗಲ್ಲ. ಅದೇ ಹೇಳಿದ್ನಲ್ಲ, ನೀವು PYQs ಅನಾಲಿಸಿಸ್ ಮಾಡೋದ್ರಿಂದ ಆರಾಮಾಗಿ ಯಾವ ಟಾಪಿಕ್ಸ್ ಓದ್ಬೇಕು, ಯಾವ ಟಾಪಿಕ್ಸ್ ಓದ್ಬಾರ್ದು ಅಂತ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ಒಂದು ಬುಕ್ ಏನು ಅಂತ ಅಂದ್ರೆ ಎಕಾಲಜಿ ಕೂಡ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ನಾವು ಎಕಾಲಜಿ ಅಂದ ತಕ್ಷಣ ಕೆಲವ್ರಿಗೆ ಅನ್ಸುತ್ತೆ, ಏನ್ ಅನ್ಸುತ್ತೆ, ಎಕಾಲಜಿ ತುಂಬಾ ಈಸಿ ಆಗಿರುವಂತ ಟಾಪಿಕ್, ಏನ್ ಕಾನ್ಸಂಟ್ರೇಟ್ ಮಾಡಬಾರ್ದು ಅನ್ಸುತ್ತೆ. ಅಂದ್ರೂ ಕೆಲವೊಂದ್ಸಲ ಎಕಾಲಜಿ ಎವಲ್ಯೂಷನ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರೋಂತ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ಫಂಡಮೆಂಟಲ್ಸ್ ಆಫ್ ಎಕಾಲಜಿ, ಅದರಲ್ಲಿ P. ಓಡಮ್ ಅನ್ನೋದು ಇದೆ, ಅದು ಕೂಡ ಚೆನ್ನಾಗಿದೆ, ನೀವು ರೆಫರ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ಕೂಡ ವೆರಿ ಇಂಪಾರ್ಟೆಂಟ್ ಬುಕ್ ಅಂತ ಹೇಳ್ಬೋದು, ಮಿಸ್ ಮಾಡ್ಲೇಬೇಡಿ ನೀವು ಈ ಬುಕ್ ನ. ಅದು ಯಾವ್ದು ಅಂತ ಅಂದ್ರೆ ಮಾಲಿಕ್ಯುಲರ್ ಸೆಲ್ ಬಯಾಲಜಿ ಬೈ ಲಾಡಿಶ್. ಇದರಲ್ಲೂ ಅಷ್ಟೇ ನಿಮ್ಗೆ ಏನ್ ಮಾಲಿಕ್ಯುಲರ್ ಸೆಲ್ ಬಯಾಲಜಿ ಇರುವಂತ ಟಾಪಿಕ್ಸ್ ಇದೆ ಎಲ್ಲಾನು ಕ್ಲಿಯರ್ ಆಗಿ ವಿತ್ ಫ್ಲೋ ಚಾರ್ಟ್. ಆಲ್ಮೋಸ್ಟ್ ಎಲ್ಲಾ ಬುಕ್ಸ್ ಅಲ್ಲೂ ಫ್ಲೋ ಚಾರ್ಟ್ಸ್ ಮತ್ತೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಎಲ್ಲಾನು ಚೆನ್ನಾಗಿದಾವೆ, ಅದು ನೋಡ್ಕೊಂಡು ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಅಂಡ್ ಇದಿಷ್ಟು ಬಂದಿದ್ದು
ಏನ್ ಹೇಳಿದ್ ಇದಿಷ್ಟು ಬಂದು ನಾನು ಕೆಲವೊಂದಷ್ಟು ಇಂಪಾರ್ಟೆಂಟ್ ಬುಕ್ಸ್‌ನ ಹೇಳ್ದೆ. ಬಟ್ ಇದ್ರ ಜೊತೆ ತುಂಬಾ ಇನ್ನೊಂದಷ್ಟು ಬುಕ್ಸ್ ಓದೋದ್ ಇದೆ. ಆದ್ರೆ ಇವಾಗಿರೋಂಥ ಟೈಮಲ್ಲಿ ನೀವು ಇಷ್ಟು ಬುಕ್ಸ್‌ನ ಓದಿದ್ರು ಸಾಕು. ಆರಾಮಾಗಿ ನೀವು ಏನು ಕ್ರ್ಯಾಕ್ ಮಾಡ್ಬೋದು. ಇದ್ರ ಜೊತೆಗೆ ನೀವು ಒಂದಷ್ಟು ರೆಫರೆನ್ಸ್ ಬುಕ್‌ನ ಹೇಳೋದಾದ್ರೆ PYQs ಅಂತಾನೆ ಒಂದು ಬುಕ್ ಬಂದಿರುತ್ತೆ. ಯಾವ್ದಾದ್ರು ಅರಿಹಂತ್ ಅವ್ರದ್ದು ಯಾವ್ದಾದ್ರು. ಅದರ ಪಬ್ಲಿಕೇಶನ್ಸ್‌ನ ಕೂಡ ನೀವು ನೋಡಿ ರೆಫರ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಲೈಫ್ ಸೈನ್ಸ್ ಅಂತ ಪಾತ್ ಫೈಂಡರ್ ಅಂತ ಬುಕ್ ಪಬ್ಲಿಕೇಶನ್ ಫೈಂಡರ್ ಪಬ್ಲಿಕೇಶನ್ಸ್ ಅವ್ರದ್ದು 2 ಬುಕ್ಸ್ ಬರುತ್ತೆ. ಅದ್ರಲ್ಲಿ ನೀವು ಎಲ್ಲಾ ಟಾಪಿಕ್ಸ್‌ನು ಅವ್ರು ಒಂದೇ ಕಡೆ ಥಿಯರೀಸ್‌ನ ಕೊಟ್ಟಿದ್ದಾರೆ. ಥಿಯರಿ ಏನ್ ಪಾರ್ಟ್ ಇದೆ ಅದನ್ನ ನೀವು ರೆಫರ್ ಮಾಡ್ಬೋದು. ಚೆನ್ನಾಗಿದೆ. ಈವನ್ ಅದು KCET‌ಗೆ ಅಂತ ಅಲ್ಲ. ಆಕ್ಚುಲಿ ಅದು CSIR ನೆಟ್ಟಿಗೆ ಅಂತ ಬಿಟ್ಟಿರೋಂಥ ಬುಕ್ ಅದು. ಚೆನ್ನಾಗಿದೆ. ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಇದಿಷ್ಟು ನಾನು ಕೆಲವೊಂದಷ್ಟು ನಿಮಗೆ ರೆಫರ್ ಮಾಡುವಂತ ಬುಕ್. And next, coming to the exam pattern. So exam pattern is also very important. ನಮ್ಮ KCET ಅಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಬಂತು ಅಂದ್ರೆ ಇಟ್ ಇನ್ಕ್ಲೂಡ್ಸ್ 2 ಪೇಪರ್ ಆಯ್ತಾ. ಪೇಪರ್ 1 ಅಂಡ್ ಪೇಪರ್ 2. ಸೊ ಫಸ್ಟ್ ಪೇಪರ್ ಅಲ್ಲಿ ನೀವು ಏನ್ ಮಾಡ್ತೀವಿ ಅಂತ ಅಂದ್ರೆ ಈ ಫಸ್ಟ್ ಪೇಪರ್ ಈಸ್ ಕಾಮನ್ ಫಾರ್ ಎವ್ರಿ ಸಬ್ಜೆಕ್ಟ್. ಯಾರೇನು ಟೋಟಲ್ 33 ಸಬ್ಜೆಕ್ಟ್ ಇರುತ್ತೆ ಅಲ್ಲ KCET ಎಕ್ಸಾಮ್, ಆ 33 ಸಬ್ಜೆಕ್ಟ್ಸ್ಗಳು ನಮ್ಗೆ ಜನರಲ್ ಪೇಪರ್ ಅಂದ್ರೆ ಪೇಪರ್ 1 ಸೇಮ್ ಆಗಿರುತ್ತೆ. ಅಂಡ್ ಈ ಪೇಪರ್ ನಿಮ್ಗೆ ಒಟ್ಟು 100 ಮಾರ್ಕ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದು 100, ಬಟ್ ಕ್ವೆಶನ್ಸ್ ಎಷ್ಟಿರುತ್ತೆ ಅಂದ್ರೆ 50 ಕ್ವೆಶನ್ಸ್ ಫಾರ್ 100 ಮಾರ್ಕ್ಸ್. ಅಂದ್ರೆ ಈಚ್ ಕ್ವೆಶನ್ಸ್ ಕ್ಯಾರಿ ಹೌ ಮೆನಿ ಮಾರ್ಕ್ಸ್? ಎಸ್, 2 ಮಾರ್ಕ್ಸ್. ಒಂದು ಕ್ವೆಶನ್ ನಿಮ್ಗೆ 2 ಮಾರ್ಕ್ಸ್ ಇರುತ್ತೆ. ಅಂಡ್ ಟೋಟಲ್ ಟೈಮ್ ಫಾರ್ ದೀಸ್ ಪೇಪರ್ ಇಸ್ 1 hour. ಓಕೆ. ಅಂಡ್ ನೆಕ್ಸ್ಟ್ ಪೇಪರ್ 2, ದಿಸ್ ಈಸ್ ಯುವರ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್. ಅಂತ ಅಂದ್ರೆ ಈಗ ಯಾರು ಲೈಫ್ ಸೈನ್ಸ್ ನ ಬರೀತಿರ್ತೀರಿ, ಈ ಪೇಪರ್ 2 ನಿಮ್ಮ ಸಬ್ಜೆಕ್ಟಿಗೆ ಅದಿರುತ್ತೆ. ಅಂಡ್ ನೆಕ್ಸ್ಟ್ ಯಾರಾದ್ರೂ ಮ್ಯಾಥಮೆಟಿಕ್ಸ್ ಬರೀತಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಮ್ಯಾಥಮೆಟಿಕ್ಸ್ ಮಾತ್ರ ಇರುವಂತ ಪೇಪರ್. ಓಕೆ. ಅಂಡ್ ಇಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಬಂದು 100. Here also each questions carries 2 marks. Okay. And the timings for this paper 2 is 2 hours. Totally ನಿಮಗೆ ಈ KCET ಎಕ್ಸಾಮ್ ಬರೆಯುವಂತ ಟೈಮ್ ಏನಿರುತ್ತೆ ಟೋಟಲ್ 3 hours ಇರುತ್ತೆ. ನಿಮ್ ಪೇಪರ್ 1 ಆದ್ಮೇಲೆ ನಿಮ್ ಲೀಜರ್ ಕೊಟ್ಟು ಮತ್ತೆ ಪೇಪರ್ 2 ಆತರ ಎಲ್ಲ ಏನಿಲ್ಲ. ಒಂದೇ ಸಲ ನಿಮಗೆ 3 hours ಪೇಪರ್ 1 ಮತ್ತೆ ಪೇಪರ್ 2 ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಪೇಪರ್ 1 ಅಂತ ಅಂದ್ರೆ ಜನರಲ್ ಪೇಪರ್ ಅಲ್ಲಿ ನಿಮಗೆ ಏನ್ ಟಾಪಿಕ್ಸ್ ಕವರ್ ಆಗಿದೆ ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಬಿಕಾಸ್ ಜನರಲ್ ಪೇಪರ್ ಅಲ್ಲಿ ನೀವು ಕಡಿಮೆ ತೆಗ್ದಿರಿ ಅಂತ ಅಂದ್ರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ ಏನಿದೆ ಅದರಲ್ಲಿ ನೀವು ಜಾಸ್ತಿ ತೆಗೆದ್ರೂ ಕೆಲವೊಂದು ಕ್ವಾಲಿಫೈ ಆಗದೆ ಇರಬಹುದು. ಬಿಕಾಸ್ ಸ್ಕೋರಿಂಗ್ ಏನಿದೆ ಇಲ್ಲಿ 200, ಇಲ್ಲಿ ನೀವು 200 ಅಲ್ಲಿ 190 ತೆಗೆದ್ರೂ ಕೆಲವೊಂದ್ಸಲಿ ಕ್ವಾಲಿಫೈ ಆಗದೆ ಇರ್ಬೋದು. ಇಲ್ಲಿ ಫುಲ್ ಮಾರ್ಕ್ಸ್ ಹೋದ್ರೆ ನಿಮಗೆ ಕ್ವಾಲಿಫೈ ಆಗ್ಬೇಕಾದ್ರೆ ಕಟ್ ಆಫ್ ಮಾರ್ಕ್ಸ್ ಏನ್ ಬಿಡ್ತಾರೆ ಅವಾಗ ನಿಮ್ಗೆ ಕಡಿಮೆ ಆಗಬಹುದು. ಸೊ ಹಂಗಾಗಿ ಜನರಲ್ ಪೇಪರ್ ಅಲ್ಲಿ ಏನೇನ್ ಟಾಪಿಕ್ಸ್ ಬರುತ್ತೆ ಅಂತ ನೀವು ನೋಡ್ಕೋಬೇಕು. ಜನರಲ್ ಪೇಪರ್ ಅಲ್ಲಿ ಯೂಶಲಿ ಏನ್ ಮಾಡ್ತಾರೆ, ನಿಮ್ಮ ರಿಸರ್ಚ್ ಮೇಲೆ ಮತ್ತೆ ಈಗ ICTs ನ ನೀವು ಯೂಸ್ ಮಾಡ್ತೀವಿ. ನಮ್ಮ ಟೀಚಿಂಗ್ ಅಲ್ಲಿ ಇವಾಗ ICT ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ICT ಅಂತ ಅಂದ್ರೆ ಟೆಕ್ನಾಲಜಿನ ನಾವು ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಟೀಚ್ ಮಾಡ್ಬೇಕಲ್ವಾ. ಈ ICT ಬಗ್ಗೆ ಮತ್ತೆ ಎಜುಕೇಶನ್ ಸ್ಟ್ರಕ್ಚರ್ ಏನಿದೆ, ಯಾರ್ಯಾರು ಹೈಯರ್ ಎಜುಕೇಶನ್ ಇದ್ದಾರೆ, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಯಾರಿದ್ದಾರೆ ಆತರ, ಮತ್ತೆ ರಿಸರ್ಚ್ ರಿಲೇಟೆಡ್ ಕ್ವಶನ್ಸ್ ನ ನೀವು ಜನರಲ್ ಪೇಪರ್ ಅಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಕಾಮನ್ ಆಗಿ ಆಪ್ಟಿಟ್ಯೂಡ್ ಕ್ವಶನ್ಸ್ ಕೂಡ ಕೇಳಿರ್ತಾರೆ. ಮತ್ತೆ ಎಕಾಲಜಿ, ಎನ್ವಿರಾನ್ಮೆಂಟ್ ಬಗ್ಗೆ ಏನ್ ಜನರಲ್ ಅವೇರ್ನೆಸ್ ಆಗಿರಬೇಕು ಎಜುಕೇಶನ್ ಬಗ್ಗೆ ಅಂತ ಕ್ವಶನ್ ನೀವು ಪೇಪರ್ 1 ಅಲ್ಲಿ ನೋಡ್ತೀರಾ. ಅಂಡ್ ಪೇಪರ್ 2 ಆಸ್ ಯೂಶುವಲ್ ನಿಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ ಏನ್ ಟಾಪಿಕ್ಸ್ ಇದೆ ಅದನ್ನ ನೀವು ಸ್ಟಡಿ ಮಾಡ್ಬೇಕಾಗುತ್ತೆ. ಅಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೋ ನೆಗೆಟಿವ್ ಮಾರ್ಕ್ಸ್. ನಿಮ್ ಪೇಪರ್ 1 ಅಲ್ಲೇ ಆಗ್ಲಿ ಪೇಪರ್ 2 ಅಲ್ಲೇ ಆಗ್ಲಿ ನೆಗೆಟಿವ್ ಮಾರ್ಕ್ಸ್ ಯಾವ್ದಕ್ಕೂ ಇರೋದಿಲ್ಲ. ಸೊ ಹಂಗಾಗಿ ನಿಮ್ಗೆ ಗೊತ್ತಿರೋದು ಏನಿದೆ ಕರೆಕ್ಟ್ ಆಗಿ ಫಸ್ಟ್ ಮಾರ್ಕ್ ಮಾಡಿ OMR ಶೀಟ್ ಅಲ್ಲಿ. ಅಂಡ್ ನೆಕ್ಸ್ಟ್ ನಿಮಗೆ ಗೊತ್ತಿಲ್ಲದು ನಿಮಗೆ ಗೆಸ್ ಮಾಡ್ತಿರೋ ಅಥವಾ ಏನೋ ಬ್ಲೈಂಡ್ ಆಗಿ ಬರೀತಿರೋ ಏನೋ ಗೊತ್ತಿಲ್ಲ, ಆದ್ರೆ ಎಲ್ಲದಕ್ಕೂ ನಿಮ್ಮ OMR ಶೀಟ್ ಅಲ್ಲಿ ಫಿಲ್ ಮಾಡ್ಕೊಂಡ್ ಬರ್ಬೋದು. ಅದು ಒಂದು ಧೈರ್ಯ, ನೋ ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಖುಷಿ ಪಡ್ಬೇಕಾಗಿರುವಂತದ್ದೇ. ಓಕೆನಾ.
ದಿಸ್ ಇಸ್ ಅಬೌಟ್ ದ ಎಕ್ಸಾಮ್ ಪ್ಯಾಟ್ರನ್. ಸೊ ಸಿಲೆಬಸ್ ನೀವು ಅಫಿಷಿಯಲ್ KEA ವೆಬ್ಸೈಟ್ ಏನಿದೆ ಅಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ನಿಮಗೆ ಬೇಕು ಅಂತ ಅಂದ್ರೆ ಯಾರಾದರೂ ಕಮೆಂಟ್ ಮಾಡಿ ಕೇಳಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ದ ಸ್ಟಡಿ ಪ್ಲಾನ್. ಯಾ, ನಾವೇನೇ ಕಾರ್ಯ ಮಾಡಬೇಕು ಆದ್ರೂ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಾನಿಂಗ್ ಪಕ್ಕ ಆಗಿದೆ ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಮೋರ್ ದ್ಯಾನ್ ಆಫ್ ನಮಗೆ ಆ ಕೆಲಸನೇ ಮುಗ್ದೋಗಿದೆ ಅಂತ ಹೇಳ್ತೀವಿ ಅಲ್ವಾ. ಸೊ ಹಂಗಾಗಿ ಈ ಸ್ಟಡಿ ಪ್ಲಾನ್ ಮಾಡ್ಕೊಳೋದು ವೆರಿ ಇಂಪಾರ್ಟೆಂಟ್. ಫಸ್ಟ್ ಥಿಂಗ್ ಇನ್ ಸ್ಟಡಿ ಪ್ಲಾನ್ ಈಸ್ ಯುವರ್ ಟೈಮ್ ಟೇಬಲ್. ಸೊ ಟೈಮ್ ಟೇಬಲ್, ಇಲ್ಲಿ ಟೈಮ್ ಟೇಬಲ್ ಅಲ್ಲಿ ನಾನು ಇದೇ ರೀತಿ ಇರಬೇಕು ಅದೇ ರೀತಿ ಇರಬೇಕು ಅಂತ ಹೇಳೋದಿಕ್ ಆಗಲ್ಲ. ಬಿಕಾಸ್ ಸ್ಟಡಿ ಪ್ಲಾನ್ ಏನಿರುತ್ತೆ ಅದು ಒಂದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ಬರಿಗೆ 1 hour ಸಿಗ್ಬೋದು, ಇನ್ ಕೆಲವೊಬ್ಬರಿಗೆ 2 hours ಸಿಗ್ಬೋದು, ಇನ್ಯಾರೋ ಒಬ್ರಿಗೆ ಹೋಲ್ ಡೇ ಸಿಗ್ಬಹುದು. ಸೊ ಹಂಗಾಗಿ ಸ್ಟಡಿ ಪ್ಲಾನ್ ನಾನಿಲ್ಲಿ ಟೈಮ್ ಟೇಬಲ್ ಇದೇ ರೀತಿ ಆಗ್ಬೇಕು ಅಂತ ಹೇಳ್ಕೊಡೋದಿಲ್ಲ. ಅಂಡ್ ಐ ವುಡ್ ಲೈಕ್ ಟು ಸೇ, ಬಿ ಯುವರ್ ಓನ್ ಮೆಂಟರ್. ಯಾಕೆ ಅಂತ ಅಂದ್ರೆ ನಾನೇನು ಅಂತ ನನಗೇನು ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರಲ್ಲ. ಸೊ ಹಂಗಾಗಿ ನಿಮಗೇನ್ ಗೊತ್ತು, ನಿಮಗೇನ್ ಬೇಕು, ನಾನು ಏನ್ ಸ್ಟಡಿ ಮಾಡ್ಬೇಕು, ಯಾವಾಗ ಸ್ಟಡಿ ಮಾಡ್ಬೋದು, ಇಷ್ಟು ಸ್ಟಡಿ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಸೊ ಹಂಗಾಗಿ ಟೈಮ್ ಟೇಬಲ್ನ ನಿಮಗೆ ಬೇಕಾಗಿದ್ದ ರೀತಿ ಹಾಕೊಳ್ಳಿ. ಬಟ್ ಹಾಕೊಂಡಿದ ಪ್ರಕಾರ ನೀವು ಪ್ರಿಪೇರ್ ಕೂಡ ಆಗ್ಬೇಕು, ಫಾಲೋ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ಮೇನ್ ಥಿಂಗ್. ಅಂಡ್ ನೆಕ್ಸ್ಟ್ ಮೇನ್ ಥಿಂಗ್ ಏನು ಅಂತ ಅಂದ್ರೆ ನಿಮ್ಮ ಪ್ರಾಕ್ಟೀಸ್ ಅಂಡ್ ರಿವೈಸ್. ಸೊ ಓದ್ತಾ ಇದ್ದೀರಾ, ಯಾವುದೋ ಒಂದು ಟಾಪಿಕ್ ಓದ್ತಾ ಇದ್ದೀರಾ ಅಂತ ಅಂದ್ರೆ ಜಸ್ಟ್ ಓದೋದಷ್ಟೇ ಮುಖ್ಯ ಅಲ್ಲ, ಅದನ್ನ ನೀವು ಎಷ್ಟು ಓದಿದ್ದೀರಾ, ಎಷ್ಟು ನಿಮ್ ತಲೆಯಲ್ಲಿದೆ ಅನ್ನೋದು ಕೂಡ ಮುಖ್ಯ. ತಲೆಯಲ್ಲಿದ್ದರೆ ಒಂದ್ಸಲ ಓದ್ಕೊಂಡ್ರೆ ಆಗೋದಿಲ್ಲ. ನಿಮ್ಮ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ರಿವೈಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತ ಅಂದ್ರೆ ಆ ಟಾಪಿಕ್ ಮೇಲೆ ನೀವು ಮಾಸ್ಟರ್ ಪಡ್ಕೊಂಡಂಗೆ ಆಗಿದೆ. ಸೊ ಹಂಗಾಗಿ ಏನ್ ಓದ್ತೀರಾ ಅದನ್ನ ವೀಕ್ಲಿ ಒನ್ಸ್ ಅಥವಾ ಯಾವಾಗ ಫ್ರೀ ಆಗ್ತೀರಾ ಅವಾಗ ರಿವೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂಡ್ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ, ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಯರ್ PYQs. PYQs ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಅಂದ್ರೆ PYQs ನೀವು ನೋಡ್ತಿದ್ದಾಗ ಏನಾಗುತ್ತೆ, ನಿಮಗೆ ಐಡಿಯಾ ಸಿಗುತ್ತೆ. ಸೊ ಯಾವ ತರ ನಿಮ್ಗೆ ಕ್ವಶನ್ಸ್ ಬರುತ್ತೆ ಅನ್ನೋದು ಐಡಿಯಾ ಸಿಗುತ್ತೆ, ಮತ್ತೆ ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು, ಯಾವ ಟಾಪಿಕ್ ಮೇಲೆ ನೀವು ಫೋಕಸ್ ಮಾಡಬೇಕು ಅಂತ ಸಿಗುತ್ತೆ, ಐಡಿಯಾ ಸಿಗುತ್ತೆ. ಅದ್ರ ಜೊತೆಗೆ ಏನು ಅಂತ ಅಂದ್ರೆ, ನೀವು PYQs ಮಾಡ್ತಿರ್ಬೇಕಾದ್ರೆ ನಿಮಗೆ ಯಾವ ಟಾಪಿಕ್ಸ್ ಮೇಲೆ ಕಷ್ಟ ಅನಿಸ್ತಿದೆ, ನನ್ಗೆ ಯಾವ ಟಾಪಿಕ್ ಮೇಲೆ ಈಸಿ ಅನಿಸ್ತಿದೆ ಅದು ಕೂಡ ಗೊತ್ತಾಗುತ್ತೆ. ನೀವು ಮಾಡೋ ಕೆಲವೊಂದಷ್ಟು ಮೈನರ್ ಮಿಸ್ಟೇಕ್ಸ್ ಕೂಡ ಅವಾಗ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಯಾಕೆ ಅಂತ ಅಂದ್ರೆ ನಮಗೆ ಅಲ್ಲಿ ಡೈರೆಕ್ಟ್ ಥಿಯರಿ ತರ ಕ್ವಶನ್ ಕೊಟ್ಟಿರಲ್ಲ, ಅಲ್ಲಿ MCQs ಕೊಟ್ಟಿರೋದ್ರಿಂದ ಏನಾಗುತ್ತೆ, ನಿಮಗೆ ಆನ್ಸರ್ ಗೊತ್ತಿರುತ್ತೆ ಬಟ್ ಪರ್ಫೆಕ್ಟ್ ಆಗಿ ಗೊತ್ತಿರಲ್ಲ, ಅಥವಾ ಡೌಟ್ ಬಂದ್ಬಿಡುತ್ತೆ. ಅದೇ ನೀವೇನಾದ್ರೂ ಥಿಯರಿಯಲ್ಲಿ 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಬರೀರಿ ಅಂತ ಅಂದ್ರೆ ನಿಮಗೆ ಗೊತ್ತಿರೋದನ್ನ ನಾವು ಬರ್ಕೊಂಡು ಹೋಗ್ಬಿಡ್ತೀವಿ. ಬಟ್ MCQs ಬಂದಾಗ ಏನ್ ಬೇಕು, ವಿ ಹ್ಯಾವ್ ಟು ವೆರಿ ಕ್ಲಿಯರ್, ವಿ ಹ್ಯಾವ್ ಕ್ಲಿಯರ್ ನಾಲೆಡ್ಜ್ ಅಂತ ಇದ್ರೆ ಮಾತ್ರನೇ ನೀವು ಆ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಸೊ ಹಂಗಾಗಿ ನಿಮ್ಮ ಡೌಟ್ ಏನಿದೆ, ನಾನು ಯಾವ ತರ ಫೋಕಸ್ ಮಾಡ್ಬೋದು ಅಂತ PYQs ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಮತ್ತೆ ಈ ಕ್ವಶನ್ಸ್ ನಾವು ಯಾವ್ಯಾವ ತರ ಕೇಳ್ಬೋದು, ಈಗ ಡೈರೆಕ್ಟ್ ಆಗಿ ಕೇಳೋದೇ ಬೇರೆ, ಸುತ್ತಿ ಬಳಸಿ ಕೇಳಿದ್ರೇನೆ ಅದೇ ರೀತಿ ಬೇರೆ ಇರುತ್ತೆ ಅಲ್ವಾ. ಸೊ ಹಂಗಾಗಿ PYQs ನೀವು ರೆಫರ್ ಮಾಡ್ಲೇಬೇಕಾಗುತ್ತೆ. PYQs ಮಾಡ್ಬೇಕಾದ್ರೆ KSET ಮಾತ್ರ ಮಾಡಬೇಡಿ, ಅದ್ರ ಜೊತೆಗೆ ನೀವು ನೆಟ್ ಪೇಪರ್ ಏನಿದೆ ಅದನ್ನ ಕೂಡ ಮಾಡಿ. ಯಾಕೆ ಅಂತ ಅಂದ್ರೆ ಡೈರೆಕ್ಟ್ ಆಗಿ KSET KE ಅವರು ನಮ್ಮ ನೆಟ್ಟಿಂದ ತೆಗೆದ್ಬಿಟ್ಟು ಹಾಕೋ ಅಂತ ಚಾನ್ಸಸ್ ಕೂಡ ಇರುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಹಿಂಟ್ ಏನು ಅಂತ ಅಂದ್ರೆ, KE ಅವರು ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ, KE ಅವರು ಏನ್ ಮಾಡ್ತಿದ್ದಾರೆ, ನಮ್ಗೆ ಸ್ವಲ್ಪ ಈಸಿಯಾಗಿ ಕ್ವಶನ್ಸ್ ಕೊಡ್ತಿದ್ದಾರೆ. ಅವಾಗಿದ್ದ ಪೇಪರ್ಗೂ KE ಅವ್ರು ಬಿಟ್ಟಿರೋಂಥ ಪೇಪರ್ಗೂ ನಾವು ಕಂಪೇರ್ ಮಾಡಿದ್ರೆ ಐ ಥಿಂಕ್ ಇಟ್ ಈಸ್ ಈಸಿ. ಸೊ ಹಂಗಾಗಿ ಪ್ರಿಪೇರ್ ಆಗಿ, ಚಾನ್ಸಸ್ ಇರುತ್ತೆ, ನೀವು ಕ್ವಾಲಿಫೈ ಆಗುವಂತ ಚಾನ್ಸಸ್ ಇದೆ. ಅಂಡ್ ನೆಕ್ಸ್ಟ್ ಟೇಕ್ ಮಾಕ್ ಟೆಸ್ಟ್. ಸೊ ಮಾಕ್ ಟೆಸ್ಟ್ ನಾವು ಯಾಕೆ ತಗೋಬೇಕು ಅಂತ ಅಂದ್ರೆ, ಒಂದು ಏನು ನಮ್ಮ ಎಬಿಲಿಟಿ ಏನಿದೆ ಅಂತ ತೋರಿಸುತ್ತೆ ಮಾಕ್ ಟೆಸ್ಟ್ ಅಲ್ಲಿ, ನಮ್ಮ ಪರ್ಫಾರ್ಮೆನ್ಸ್ ನೋಡಿ. ಅಂಡ್ ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಇದರಿಂದ ಕಲ್ತ್ಕೋಬಹುದು. ಯಾಕೆ ಅಂತ ಅಂದ್ರೆ ನಾವಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಒಂದೇ ಸಲ ಕೊಡೋದ್ರಿಂದ ಏನಾಗುತ್ತೆ, ಅಲ್ಲಿ ನೀವು ಯಾವ್ದಾದ್ರು ಒಂದ್ ಪೇಪರ್ ಮೇಲೆ ಅಂದ್ರೆ ಬೇರೆ ಬೇರೆ ಇದಿರುತ್ತೆ, ಬುಕ್ಲೆಟ್ ಇರುತ್ತೆ.
ಇನ್ ಕೇಸ್ ನಾನೇನಾದ್ರೂ ನಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿರುವಂತ ಬುಕ್ಲೆಟ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ನೀವು ಜನರಲ್ ಪೇಪರ್ ಬುಕ್ಲೆಟ್ನ ಮರ್ತೋಗುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಎರಡಕ್ಕೂ ಈಕ್ವಲ್ ಆಗಿರುವಂತ ಟೈಮ್ನ ಕೊಡ್ಬೇಕಾಗುತ್ತೆ. ಈ ಮಾಕ್ ಟೆಸ್ಟ್ ಕೊಟ್ಟಾಗ ನಿಮಗೆ ಕೆಲವೊಂದಷ್ಟು ನ್ಯೂ ಟಾಪಿಕ್ಸ್ಗಳು ಗೊತ್ತಾಗ್ಬೋದು, ಮತ್ತೆ ಯಾವ ತರ ಪ್ರಿಪೇರ್ ಆಗಬಹುದು ಅಂತ ಕೂಡ ನೀವು ಆರಾಮಾಗಿ ತಿಳ್ಕೊಬಹುದು. ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಫಾರ್ ಯುವರ್ ಕೆಸೆಟ್ ಎಕ್ಸಾಮಿನೇಷನ್. ಓಕೆ, ನನಗೆ ಗೊತ್ತಿರೋ ಅಷ್ಟು ಪಾಯಿಂಟ್ಸ್ ನಾನು ನಿಮಗೆ ಹೇಳಿದ್ದೀನಿ. ಏನಾದರೂ ಅಡಿಷನಲ್ ಇನ್ಫಾರ್ಮೇಶನ್ ಬೇಕಾಗಿದ್ರೆ ನೀವು ಕಮೆಂಟ್ ಮಾಡ್ಬೋದು ವಿಡಿಯೋದಲ್ಲಿ. ಆ್ಯಂಡ್ ಯಾ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ರೀತಿ ವಿಡಿಯೋ ನೋಡಬೇಕು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಏನು ತಪ್ಪಿದೆ ಅಥವಾ ಏನು ಸರಿ ಮಾಡಬೇಕು ಅನ್ನೋದನ್ನು ಕೂಡ ನನ್ನ ವಿಡಿಯೋಗೆ ಹೇಳಿ.